ಹಂಗೆ ರೀಚಿ ಸೂಪರ್ ಸೂಪರ್ ಹೇಳು ಸೂಪರ್ ಹೇಳು ಸೂಪರ್. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬೇಸಿಗೆ ಕಾಲ ಶುರುವಾಯಿತು. ತಮ್ಮನೇಲಲ್ಲಿ ನೋಡ್ದಂಗೆ ಮನೆಯಲ್ಲೇ ನಾನು ಫ್ರೂಟ್ಸ್ ಐಸ್ ಕ್ರೀಮ್ನ ಮಾಡಿದ್ದೆ. ಹೇಗೆ ಮಾಡಿದೆ ಏನು ಅನ್ನೋದನ್ನೆಲ್ಲ ವೀಡಿಯೋನ ಶೇರ್ ಮಾಡ್ತಿದ್ದೀನಿ. ಕೊನೆ ತನಕ ವೀಡಿಯೋ ನೋಡಿ. ಹಾಗೆ ಇಂಟ್ರೋ ತೊಗೊಂಡಿರಲಿಲ್ಲ, ಅದನ್ನೇ ಇದು ಮಾಡ್ತಾಯಿದ್ದೀನಿ, ಏನು ಅಂದ್ಕೋಬೇಡಿ. ಸೊ ನನ್ನ ಮಗಳಿಗಂತೂ ಇಷ್ಟ ಆಗ ಅವಳೇ ವಾವ್ ಅಂತೇಳಿ ಇದು ಮಾಡ್ತಿದ್ದಾಳೆ. ಮಕ್ಳಿಗೂ ಕೂಡ ತಿನ್ನಿಸ್ಬೋದು, ನಾವು ಕೂಡ ತಿನ್ಬೋದು. ಆಚೆಯಿಂದ ತಂದಿರೋದನ್ನು ಮಕ್ಳಿಗೆ ಕೊಡೋದಕ್ಕೆ ಭಯ ಆಗುತ್ತೆ. ಇವಾಗಂತೂ ಏನೇನೆಲ್ಲ ಮಿಕ್ಸ್ ಮಾಡ್ತಿದ್ದಾರೆ ಏನು ಅನ್ನೋ ಭಯ ಆಗುತ್ತೆ ಮಕ್ಳಿಗೆ ಐಸ್ ಕ್ರೀಮ್ ಕೊಡೋದಕ್ಕೇ. ಸೊ ಅದಕ್ಕೋಸ್ಕರ ನಾನು ಮನೇಲಿ ಟ್ರೈ ಮಾಡಿದ್ದೆ. ಅವಳು ನೋಡಿ ನಾನು ತಿಂತಿದ್ರಿ ಕಡೆ ಆ ಕಡೆ ಶುರು ಮಾಡ್ಕೊಂಬಿಟ್ಟಿದ್ದಾಳೆ. ಸೊ ಅವಳಿಗಂತೂ ತುಂಬ ಇಷ್ಟ ಆಯಿತು ಅಂತ ಹೇಳ್ಬೋದು. ಐಸ್ ಕ್ರೀಮ್ ಮೋಲ್ಡು ಕೂಡ ತರಿಸಿದ್ದೀನಿ, ಅದನ್ನು ಕೂಡ ಡೀಟೇಲಾಗಿ ಹೇಳಿದ್ದೀನಿ. ಸೊ ಅವಳಿಗೆ ಇಷ್ಟ ಆಗಿದೆ ನೋಡಿ. ಅಮ್ಮ ಅಮ್ಮ ನೀನು ತಿನ್ನು ನನಗೂ ಕೊಡು, ನೀನು ತಿನ್ನು ನನಗೂ ಕೊಡು ಅಂತ ಹೇಳ್ತಿದ್ದಾಳೆ. ಸೊ ತುಂಬಾ ಚೆನ್ನಾಗಿದೆ. ರೆಸಿಪಿನೂ ಕೂಡ ಟ್ರೈ ಮಾಡಿ ನೀವು ಒಂದು ಸರಿ. ಏನೇನೆಲ್ಲ ಹಾಕಬೇಕು ಏನು ಮಾಡಬೇಕು ಅನ್ನೋದನ್ನು ಈಸಿ ಮನೆಯಲ್ಲಿ ಫ್ರೂಟ್ಸ್ ಇದ್ದಾಗೆಲ್ಲ ಕೂಡ ಮಾಡ್ಬೋದು. ಸಮ್ಮರ್ ಅಂತಲ್ಲ, ಯಾವಾಗಲಾದರೂ ಕೂಡ ಮಾಡ್ತಿರ್ಬೋದು. ತುಂಬಾ ಚೆನ್ನಾಗಿದೆ ಕೂಡ. ನೀವು ಒಂದು ಸರಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಟ್ರೈ ಮಾಡಿದರೆ ಏನು, ಹೇಗೆ ಬಂದಿತ್ತು ಏನು ಅನ್ನೋದನ್ನು. ವಿತೌಟ್ ಫರ್ದರ್ ಡಿಲೇ ಲೆಟ್ ಗೆಟ್ ಸ್ಟಾರ್ಟ್. ವಿಡಿಯೋ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ನಾನಿಲ್ಲಿ ಐಸ್ ಕ್ರೀಮ್ ಮಾಡೋದಕ್ಕೆ ಯಾವ್ಯಾವ ಫ್ರೂಟ್ಸ್ಗಳನ್ನ ತೊಗೊಂಡಿದ್ದೀನಿ ಅನ್ನೋ ಅಂತಾದರೆ ಐಸ್ ಆ್ಯಪಲ್ ಟಾಟಲ್ ಅಂತಾರೆ, ತಾಳೆ ಹಣ್ಣು ಅಂತಲೂ ಕೂಡ ಹೇಳ್ತಾರೆ. ಮತ್ತು ಜಾಕ್ ಫ್ರೂಟ್ಸ್ ತೊಗೊಂಡಿದ್ದೀನಿ, ಹಲಸಿನ ಹಣ್ಣು, ಮತ್ತು ಕರ್ಬೂಜ ಏನಂದರೆ ಮಸ್ಕ್ ಮೆಲನ್ ತೊಗೊಂಡಿದ್ದೀನಿ, ಗ್ರೇಪ್ಸ್ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಗ್ರೇಪ್ಸ್ ತೊಗೋಬೋದು. ಮತ್ತು ಮ್ಯಾಂಗೋ ತೊಗೊಂಡಿದ್ದೀನಿ, ಡ್ರ್ಯಾಗನ್ ಫ್ರೂಟ್ ತೊಗೊಂಡಿದ್ದೀನಿ, ಪಪ್ಪಾಯ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಫ್ರೂಟ್ ತೊಗೊಬೋದು, ನಿಮಗಿಷ್ಟ ಬಂದಿದ್ದ ಫ್ರೂಟ್ನ. ಸೊ ಕಂಫರ್ಟಬಲ್ ಇರೋದು ಅಂತಂದರೆ ನಾನು ಹಾಕ್ತಾ ಇರೋದು ಇಷ್ಟೊಂದು ಫ್ರೂಟ್ನ ಹಾಕ್ತಾಯಿದ್ದೀನಿ. ಇಷ್ಟು ಇನ್ನೂ ನೀವು ಇನ್ಕ್ಲೂಡ್ ಮಾಡ್ಬೋದು ಬೇಕಾದರೆ. ಅದಾದಮೇಲೆ ಕ್ಲೀನಾಗಿ ಎಲ್ಲ ಕಟ್ ಮಾಡ್ಕೋಬೇಕಾಗತ್ತೆ. ಈ ಥರ ಚಿಕ್ಕ ಚಿಕ್ಕದಾಗಿ ಡೈರೆಕ್ಟ್ ಹಾಕೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಚಿಕ್ಕ ಚಿಕ್ಕದಾಗಿ ನಾವು ಈ ಥರ ಕಟ್ ಮಾಡ್ಕೋಬೇಕಾಗುತ್ತೆ. ಎಲ್ಲ ಫ್ರೂಟ್ಗಳನ್ನೂ ಕೂಡ ಕಟ್ ಮಾಡ್ಕೊಂಡಾಗ ಅದು ಈಸಿಯಾಗಿ ಬರುತ್ತೆ. ಒಂದೊಂದು ಆ ಥರ ಹಾಕಿದಾಗ ಅದು ಕಂಫರ್ಟಬಲ್ ಆಗಿ ಬರಲ್ಲ. ಸೊ ಹಾಗಾಗಿ ನಾನು ಗ್ರೇಪ್ಸು ಮತ್ತು ಮ್ಯಾಂಗೋ ಈ ಥರದ್ದೆಲ್ಲ ಎಲ್ಲ ಹಣ್ಣನ್ನು ಕೂಡ ಈ ಥರ ಇದು ಮಾಡ್ಕೋತಾ ಇದ್ದೀನಿ. ಐಸ್ ಆ್ಯಪಲ್ ಒಂದು ಇದು ಬಿಡಿಸೋದಕ್ಕೂ ಕಷ್ಟ, ಕಟ್ ಮಾಡೋದಕ್ಕೂ ಕಷ್ಟ ಅಂತ ಹೇಳ್ಬೋದು. ಅದು ಒಂಥರ ಬಲ್ತೋಗಿರುತ್ತಲ್ಲ, ಆವಾಗ ತೊಗೊಂಡ್ರೆ ಈಸಿಯಾಗಿ ಕಟ್ ಮಾಡೋದಕ್ಕಾಗತ್ತೆ. ಡ್ರ್ಯಾಗನ್ ಫ್ರೂಟು ಅಷ್ಟೇ ಮಕ್ಳಿಗೆ ಕೊಡೋದ್ರಿಂದ ತುಂಬ ಒಳ್ಳೆಯದು. ಸೊ ಮಕ್ಕಳು ತಿಂತಾರೆ, ಮಕ್ಕಳ ಜೊತೆಗೆ ನಾವು ಕೂಡ ತಿನ್ಬೋದು ಅಂತ ಹೇಳ್ಬೋದು. ಅವ್ರ ಹೆಸ್ರು ಹೇಳ್ಕೊಂಡು ಒಳ್ಳೆಯದು ಕೂಡ. ಹೆಲ್ತಿಯಾಗಿರೋದನ್ನು ಯಾಕೆ ಬೇಡ ಅನ್ನಬೇಕು, ಮಕ್ಕಳಾಗಲಿ ದೊಡ್ಡವರಾಗಲಿ. ಈಗ ಔಟ್ಸೈಡಿಂದ ತಂದರೆ ಎಷ್ಟೆಲ್ಲ ಏನೇನು ಕೆಮಿಕಲ್ಸ್ ಇರುತ್ತೆ. ಇವಾಗಂತೂ ಏನೇನು ಏನೇನು ಮಾಡ್ತಿದ್ದಾರೆ ಅಂತ ಗೊತ್ತಾಗಲ್ಲ. ಸೊ ನಾನು ಹಿಂಗೆ ಸೀರೀಸ್ನ ನಿಮ್ಗೆ ಬೇಕಂದರೆ ಈ ಥರ ರೆಸಿಪಿಗಳು, ಮೋರ್ ರೆಸಿಪೀಸ್ ಅಂತ ನೀವು ಇದು ಮಾಡ್ಕೊಳ್ಳಿ. ಎಲ್ಲನೂ ಕಟ್ ಮಾಡಿಕೊಂಡೆ ಈ ಥರ ನೋಡಿ. ಪಪ್ಪಾಯ ಆಗಿರ್ಬೋದು, ಮ್ಯಾಂಗೋ ಮತ್ತು ಗ್ರೇಪ್ಸು, ಡ್ರ್ಯಾಗನ್ ಫ್ರೂಟು, ಪಪ್ಪಾಯ ಮತ್ತು ಮಸ್ಕ್ ಮೆಲನ್ನು, ಐಸ್ ಆ್ಯಪಲ್ ಕೂಡ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಐಸ್ ಆ್ಯಪಲ್ ಅಂತೂ ಈ ಸಮ್ಮರ್ ಟೈಮಲ್ಲಿ ತುಂಬ ಬಾಡಿ ಕೂಲ್ ಮಾಡುತ್ತೆ ಅಂತ ಹೇಳ್ಬೋದು. ಎಷ್ಟು ಕೂಲ್ ಅಂದರೆ ಅದರಲ್ಲಿ ತುಂಬ ಕೂಲಿಂಗ್ ಎಫೆಕ್ಟ್ ಇರುತ್ತೆ. ಮತ್ತು ವಿಟಮಿನ್ ಸಿ, ಇ, ಎ ಹೇರಳವಾಗಿರೋದ್ರಿಂದ ಬಾಡಿಗೂ ಕೂಡ ಸ್ಕಿನ್ಗೂ ಕೂಡ ತುಂಬಾ ಒಳ್ಳೆಯದಂತ ಹೇಳ್ಬೋದು. ಎಲ್ಲ ಫ್ರೂಟ್ಸ್ಗಳು ಕೂಡ ತುಂಬಾ ಒಳ್ಳೆಯದು. ಸಮ್ಮರಲ್ಲಿ ಸಿಗೋವಂಥ ಫ್ರೂಟ್ಸ್ ಅಂತೂ ಎಲ್ಲದೂ ಕೂಲಾಗಿರುತ್ತೆ. ಅದಾದಮೇಲೆ ಇದನ್ನು ಕ್ಲೀನಾಗಿ ಒಂದು ಪಾತ್ರೆಗೆ ಡಂಪ್ ಮಾಡ್ಕೋಬೇಕಾಗುತ್ತೆ, ಕಟ್ ಮಾಡಿರ್ತಕ್ಕಂಥ ಹಣ್ಣುಗಳನ್ನ. ಯಾಕೆಂದರೆ ಅದನ್ನು ಸ್ಮ್ಯಾಶ್ ಮಾಡಬೇಕು. ಇದ್ರ ಜೊತೆ ಹಣ್ಣಿನ ಜೊತೆಗೆ ನಾವು ಕೋಕೋನಟ್ ವಾಟರ್ ಕೂಡ ಹಾಕಬೇಕು. ಅದು ಇದ್ರ ಥರ ಆಗಬೇಕಲ್ವ, ಐಸ್ ಕ್ರೀಮ್ ಕನ್ಸಿಸ್ಟೆನ್ಸಿಗೆ. ನೀರು ಆ ಥರ ಯಾವುದು ಹಾಕೋಗಿಲ್ಲ. ಈ ಥರ ನೀರು ಹಾಕಿದ್ರೆ ಅಷ್ಟು ಟೇಸ್ಟ್ ಇರೋಲ್ಲ. ಎಳ್ನೀರು ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಎಳ್ನೀರನ್ನ ಹಾಕಿಬಿಟ್ಟು ನಾವು ಕ್ಲೀನಾಗಿ ಅದನ್ನು ಸ್ಮ್ಯಾಶ್ ಮಾಡಬೇಕಾಗತ್ತೆ. ತುಂಬ ಸ್ಮ್ಯಾಶ್ ಅಂದರೆ ಎಲ್ಲ ಇದಾಗೋ ಥರ, ಚಟ್ನಿ ಥರ ಅಥವಾ ಇದಾಗೋ ಥರ ಬೇಡ. ನಾರ್ಮಲಾಗಿ ಅದು ಲಿಕ್ವಿಡ್ ಬಿಟ್ಕೊಬೇಕು. ಹಣ್ಣಲ್ಲಿರ್ತಕ್ಕಂಥ ರಸ ಎಲ್ಲ ಬಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಳ್ನೀರಲ್ಲಿ ಏನಾದರೂ ಗಂಜಿ ಆ ಥರ ಇದ್ದರೆ ಅದನ್ನು ಕೂಡ ಹಾಕೋದು. ಬಟ್ ಕಾಯ್ದು ಎಲ್ಲ ತೆಗೆದಾಗ ಬಂದಿರುತ್ತಲ್ಲ, ಅದಕ್ಕೋಸ್ಕರ ನಾನು ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಈ ಥರ ಇದು ಮಾಡೋದ್ರಲ್ಲಿ, ಸ್ಮ್ಯಾಶರಲ್ಲಿ ನೀವು ಕ್ಲೀನಾಗಿ ಮಾಡಿಕೊಂಡ್ರೆ ಲಿಕ್ವಿಡ್ ಬಿಟ್ಕೊಳ್ಳುತ್ತೆ, ಜ್ಯೂಸು ರಸ ಬಿಟ್ಕೊಳ್ಳುತ್ತೆ ಹಣ್ಣಲ್ಲಿರೋದು. ಆವಾಗ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ನಾನು ಐಸ್ ಕ್ರೀಮ್ ಮೋಲ್ಡ್ ಕೂಡ ತರಿಸಿದೆ ಇದಕ್ಕೋಸ್ಕರ. ಆ ಮೋಲ್ಡ್ನು ಕೂಡ ಶೇರ್ ಮಾಡ್ತೀನಿ. ಆ್ಯಂಡ್ ಇದಾದಮೇಲೆ ಮೋಲ್ಡಿಗೆ ಈ ಥರ ಹಾಕ್ಕೋಬೇಕಾಗತ್ತೆ, ಐಸ್ ಕ್ರೀಮ್ ಮೋಲ್ಡ್ಗೆ. ನಿಮಗೆ ಇದಾದಮೇಲೆ ನಾನು ಐಸ್ ಕ್ರೀಮ್ ಮೋಲ್ಡ್ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ. ಸೊ ಚೆನ್ನಾಗಿತ್ತು,
ಟೇಸ್ಟ್ ಅಂತೂ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು, ರಸಾಯನ ತಿನ್ನಂಗೆ ಅನ್ನಿಸ್ತಾಯಿತ್ತು ಫೀಲು. ಸೊ ಅದು ಹಾಕ್ಬಿಟ್ಟು ಈ ಥರ ಕವರ್ ಮಾಡಿ ನೀವು ಓವರ್ ನೈಟ್ ಒಂದು 8 ಅವರ್ಸ್ ಆದರೂ ಇಡಬೇಕು. ನಾನು ನೈಟ್ ಮಾಡಿಬಿಟ್ಟು ಬೆಳಗ್ಗೆ ತೆಗೆದಿದ್ದೆ. ಆವಾಗಲೇ ಒಂದು 2-3 ಅವರ್ಸ್ಗೆಲ್ಲ ಏನು ಬರೋಲ್ಲ. ಓವರ್ ನೈಟ್ ಈ ಥರ ಮಾಡಿದಾಗ ಹಾಕ್ಬಿಟ್ಟು ಕ್ಲೀನಾಗಿ ಇಟ್ಟಾಗ ಕ್ಲೀನಾಗಿ ಬರುತ್ತೆ. ಇಲ್ಲಾಂದರೆ ಹಾಗೆ ವಾಟರ್ ಈ ಥರ ಇರುತ್ತೆ. ಸೊ ಅದಾದಮೇಲೆ ಟ್ರೇ ಇತ್ತು, ಟ್ರೇಗೆ ಹಾಕ್ಬಿಟ್ಟು 6 ಪೀಸಸ್ ಬಂದಿತ್ತು ನನಗೆ ಇದು ಐಸ್ ಕ್ರೀಮ್ ಮೋಲ್ಡು. ಸೊ ಇದನ್ನು ನೋಡಿ ಮುಂದೆ ನಾನು ಇದು ಮಾಡ್ತೀನಿ. ಸೊ ಈ ಥರ ಹಾಕ್ಬಿಟ್ಟು ನೀವು ಫ್ರಿಜ್ಜಿಗೆ ಇಟ್ಟರೆ ಆರಾಮಾಗಿ ಬೆಳಗ್ಗೆ ಅಷ್ಟರೊಳಗೆ ಐಸ್ ಕ್ರೀಮ್ ರೆಡಿಯಾಗಿರುತ್ತೆ. ರಾತ್ರಿ ಕನಸಲ್ಲೆಲ್ಲ ಐಸ್ ಕ್ರೀಮ್ ಅಂತ ನೆನೆಸ್ಕೊಂಡು ಮಲಗಿದ್ರೆ ಬೆಳಗ್ಗೆ ತಿನ್ಬೋದು. ಸೊ ಡೀಪ್ ಫ್ರೀಸಿಗೆ ಇಟ್ಟಿದ್ದೀನಿ ಮೇಲೆ ಇದಕ್ಕೆ ಅಂತ ಹೇಳ್ಬೋದು. ಸೊ ಚೆನ್ನಾಗೂ ಕಾಣಿಸ್ತದೆ, ಕಲರ್ಫುಲ್ಲಾಗಿ ಹೇಗೆ ಬಂದಿರುತ್ತೆ ಬೆಳಗ್ಗೆ ನೋಡೋಣ. ಐಸ್ ಕ್ರೀಮ್ ಮೋಲ್ಡ್ ಹೇಗಿದೆ ನೋಡೋಣ ಬನ್ನಿ. ಸಮ್ಮರ್ ಟೈಮಲ್ಲಿ ಏನಾದರೂ ಕುಡಿತಾ ಇರಬೇಕು ಅನಿಸುತ್ತೆ, ಕೂಲಾಗಿರೋದು ತಂಪಾಗಿರೋದು ತಿನ್ನಬೇಕು ಅನಿಸ್ತಾ ಇರುತ್ತೆ. ಏನಾದರೂ ಆಚೆಯಿಂದ ತರಿಸೋಣ ಐಸ್ ಕ್ರೀಮ್ ಮಾಡ ಅಂತ ಹೇಳಿದ್ರೆ ಇವಾಗಂತೂ ಏನೇನೆಲ್ಲ ಮಿಕ್ಸ್ ಮಾಡ್ತಿದ್ದಾರೆ ಐಸ್ ಕ್ರೀಮಲ್ಲಿ ಏನಾದ್ರು ನೋಡಿದ್ರೆ ಔಟ್ಸೈಡ್ ತಿನ್ನೋಕ್ಕೂ ಬೇಜಾರಾಗ್ಬಿಡುತ್ತೆ. ಹಂಗಂತೂ ಸುಮ್ಮನೆನೂ ಇರಲ್ಲ, ತಿನ್ನೋಂಗೂ ಆಗ್ತಿರುತ್ತೆ. ಅದಕ್ಕೋಸ್ಕರ ನಾನು ಐಸ್ ಕ್ರೀಮ್ ಮೋಲ್ಡ್ನ ತರಿಸಿದ್ದೆ, ಐಸ್ ಕ್ರೀಮ್ ಮಾಡೋಣ ಅಂಥೇಳಿ. 6 ಪೀಸಸ್ ಬಂದಿದೆ ವಿತ್ ಪ್ಲೇಟ್ ಆ್ಯಂಡ್ ಲಿಡ್ ಅಂತ ಹೇಳ್ಬೋದು. ಸೊ ಟ್ರಾನ್ಸ್ಪರೆಂಟ್ ಥರ ಕಾಣಿಸುತ್ತೆ, ಅದರೊಳಗಡೆ ಯಾವ ಕಲರ್ ಏನಿದೆ ಅಂತಲೂ ಕೂಡ ಗೊತ್ತಾಗುತ್ತೆ, ಒಂದೊಂದು ಗೊತ್ತಾಗಲ್ಲ. ಸೊ ಇದು ಈಸಿಯಾಗಿ ನಾವು ಐಡೆಂಟಿಫೈ ಮಾಡ್ಬೋದು. ನಿಮ್ಗೇನಾದರೂ ಇದ್ರ ಲಿಂಕ್ ಬೇಕಂದರೆ ಲಿಂಕ್ ಅಂತ ಕೇಳಿ ಪರ್ಸ್ನಲಾಗಿ ಸೆಂಡ್ ಮಾಡ್ತೀನಿ, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ಈ ಥರ ಐಸ್ ಕ್ರೀಮ್ ಲಿಡ್ ಇರುತ್ತೆ ಮತ್ತು ಇದು ಇರುತ್ತೆ ಸ್ಟಿಕ್ ಥರ ಎಲ್ಲ ಚೆನ್ನಾಗಿದೆ ಐಟಮ್ಸು. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಶೇರ್ ಮಾಡ್ತಿದ್ದೀನಿ. ಐಸ್ ಕ್ರೀಮು ಕೂಡ ನಾನು ಮಾಡಿದ್ದೀನಿ, ಅದಕ್ಕೋಸ್ಕರ ಇದೇ ವಿಡಿಯೋದಲ್ಲಿ ಶೇರ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಸೊ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಪ್ರಾಡಕ್ಟು. ಸೊ ರಾತ್ರಿ ಹಾಕಿಟ್ಟಿದ್ನಲ್ವ, ಹೇಗಿದೆ ನೋಡೋಣ ಅಂತ ಬನ್ನಿ ಬೆಳಗ್ಗೆ ಎದ್ದ ತಕ್ಷಣ. ಸೊ ಹೀಗಿದೆ, ಬೆಳಗ್ಗೆ ತೆಗೆದ್ಮೇಲೆ ಒಳಗಡೆ ಹೇಗೆ ಕ್ಲೀನಾಗಿ ಬಂದಿರುತ್ತೆ ಏನು ಅಂತ ನೋಡೋಣ. ಬಿಕಾಸ್ ನಾನು ಮಾಡಿದ್ದು ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಹಿಂಗೆ ನೋಡಿಕೊಂಡು ಚೆನ್ನಾಗೇ ಬಂದಿದೆ, ನಾಟ್ ಬ್ಯಾಡ್ ಅಂತ ಹೇಳ್ಬೋದು. ಸೊ ನೋಡಿ ಈಗಿದೆ, ಪ್ಲೇಟಿಗೆ ನಾನು ಇದು ಮಾಡ್ಕೊತಾ ಇದ್ದೀನಿ, ಚೆಲ್ಲುತ್ತೆ ಅಂತ ಹೇಳ್ಬಿಟ್ಟು ಕೈಗೆ. ಹೇಗೆ ಬಂದಿದೆ ಅಂತ ಗೊತ್ತಿಲ್ಲಲ್ಲ, ಡೈರೆಕ್ಟಾಗಿ ತೆಗಿತಿದ್ದೀನಲ್ವ ಹಾಗಾಗಿ. ಸೊ ಚೆನ್ನಾಗೇ ಬಂದಿತ್ತು. ಸೊ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂಥೇಳಿ. ಸೊ ನಾನಿಲ್ಲಿ ಫ್ಲಾಪ್ ಆಗಿಬಿಡುತ್ತೋ ಏನೋ, ಶೇರ್ ಮಾಡೋದೋ ಏನೋ ಅಂತ ಗೊತ್ತಿರಲಿಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ಟ್ರೈ ಮಾಡಿ ಒಂದು ಸಾರಿ. ಐಸ್ ಕ್ರೀಮ್ ತಿನ್ನೋಣ. ಸೊ ಬ್ಯೂಟಿಫುಲ್. ನೀನು ತಿಂತೀಯಾ? ಚೆನ್ನಾಗಿದೆಯಾ? ಕಲ್ಲು ಇದೆಯಾ? ಹಿಂಗೆ ನಾನು ಇಲ್ಲಿ ತಿಂತೀನಿ, ನಾನು ಇದನ್ನು ತಿಂತೀನಿ. ನೋಡಿದ್ರಲ್ವ ಫ್ರೆಂಡ್ಸ್, ಮನೆಯಲ್ಲೇ ಹೇಗೆ ಈಸಿಯಾಗಿ ಐಸ್ ಕ್ರೀಮ್ನ ಮಾಡ್ಬೋದು ಹೆಲ್ತಿಯಾಗಿ ಫ್ರೂಟ್ಸಿಂದ ಅಂತ. ಸೊ ನೀವು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮಾಡಿ ನೋಡಿ ಆ್ಯಂಡ್ ಕಮೆಂಟ್ ಮುಖಾಂತರ ತಿಳಿಸಿ ನನಗೆ ಹೇಗಿತ್ತು ಅಂತೇಳಿ. ನನ್ನ ಮಗಳಿಗಂತೂ ಇಷ್ಟ ಆಯಿತು. ನೋಡಿದ್ರಲ್ವ ಅವಳ ರಿಯಾಕ್ಷನ್ನು, ತಿನ್ನೋಕ್ಕಿಂತ ಮುಂಚೆನೇ ನೋಡ್ಬಿಟ್ಟು ವಾವ್ ಅಂತದ್ದು. ಏನು ಡ್ರಾಮಾ ಮಾಡ್ತಾಳೆ ಗೊತ್ತಾ. ನಾನು ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತೀನಿ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಗ್ತಾಯಿರಿ ಖುಷಿಯಾಗಿರಿ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.